ಪಾಪ ಇದಕ್ಕೆ ಉತ್ತರನ ಕೊಟ್ಟಿರಲ್ಲ ಮೋದಿಯವರು. ಏನು ಉತ್ತರ ಕೊಟ್ಟರು ಕಷ್ಟ, ಉತ್ತರ ಕೊಟ್ಟರೆ ಕಷ್ಟ. ಹೀಗಾಗಿ ಅದರಲ್ಲೂ ಆಪರೇಷನ್ ಸಿಂಧೂರ್, ತಮಗೆ ಸಿಂಧೂರ ಸುಪುತ್ ಮಾಡಿದ್ರು ಮೋದಿಯವರು. ಆದರೆ ಇವ್ರು ಜಲ್ದಿ ಬಂದ್ರೆ ಕೈ ಹಾಕಿಬಿಟ್ರೆ ನಾನು ನಿಲ್ಲಿಸಿದ್ದೀನಿ ಯುದ್ಧ, ಅದು ನಾವು ಗೆದ್ದಿದ್ದೀವಿ, ಕೆಲವೊಂದು ಭಾಗ ನಾವು ತೊಗೊಂಡಿದ್ದೀವಿ ಅಂತ ಏನೋ ಹೇಳಿ ಹೊರಟಿದ್ರು ನಮ್ಮ ಮೋದಿಯವರು. ಅದನ್ನು ಬಂದ್ ಮಾಡಿಬಿಟ್ರು, ನಿಲ್ಲಿಸಿದ್ವಿ ಅಂದರೆ ಈ ಥರ ಇವರು ಸೋಲ್ತಿದ್ರು ಇಂಡಿಯಾದವರು. ಅದು ಪರಮಾಣು ಬಾಂಬ್ ಅವ್ರು ಹಾಕ್ತಿದ್ರು, ಯುದ್ಧ ಹಾಕಿದ್ರು, ಬಿಡಿಸಂತ ಏನೇನೋ ಹೇಳಿಬಿಟ್ರು. ಇವತ್ತಿಗೂ ನಾನು ಬಿಡಿಸಂತ ಹೇಳ್ತಾರೆ, ಅದಕ್ಕೆ ಉತ್ತರ ಇಲ್ಲ ನಮ್ಮ ಮೋದಿಯವರಿಂದ. ಹೀಗಾಗಿ ಇಡೀ ವಿಶ್ವದ ಈ ಪರಿಸ್ಥಿತಿಯಿಂದಾಗಿ ಥರ ಅದರಲ್ಲೂ ನ್ಯಾಟೋ ದೇಶಗಳಿಗೆ ಧಮಕಿ ಕೊಟ್ಟರು. ಗ್ರೀನ್ಲ್ಯಾಂಡ್ದಲ್ಲಿ ಬಂದರು ನೋಡಿ ನಿಮ್ಮನ್ನಂತೇಳಿ, ಅದು ನ್ಯಾಟೋ ತಮ್ಮ ಸೈನ್ಯ ಕಳಿಸ್ತಾ ಮತ್ತು ಬೇರೆ. ಹೀಗಾಗಿ ನ್ಯಾಟೋಗಳು ಸಹ ದೂರ ಆದವು ಅಮೇರಿಕೆಯಿಂದ. ಇವತ್ತು ಏಕಾಂಗಿ ಆಗಿದೆ ಅಮೇರಿಕ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಅಮೇರಿಕೆಯನ್ನು ಒಂದು ದ್ವೀಪಕ್ಕೆ ತಳ್ಳಿಬಿಡುವಂಥ, ಇದು ಬರೋ ಅವಶ್ಯಕತೆ ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ಇವತ್ತು ಅಮೇರಿಕ ಬಂದಿದ್ದರಿಂದಾಗಿ ಟ್ರಂಪ್ ಅವರು ಸ್ಪಷ್ಟವಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನಾವು ಎಲ್ಲ ಕಡೆ ನಿಮ್ಮ ಮೇಲೆ ಬಾಂಬ್ ಹಾಕ್ತೀವಿ, ನಿಮ್ಮನ್ನು ಉಳಿಸೇ ಕೊಡೋದಿಲ್ಲ, ನಾಶ ಮಾಡಿಬಿಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ತಮ್ಮ ಲೀಡರ್ಗಳನ್ನ ಕಳ್ಕೊಂಡಂಥ ಇರಾನಕ್ಕೂ ಆದ್ರೆ ಭಯ ಆದ ಒಳಗಿಂದೊಳಗೆ ಹೆಂಗೆ ಏನು ಮಾಡಬೇಕಪ್ಪ ಅಂತೇಳಿ. ಆದ್ರೆ ಇಲ್ಲಿ ಮುಖ್ಯ ಇರೋದು IRGC, ಇದು ಪೂರ್ತಿ ಚೈನಾದ ಹಿಡಿದಲ್ಲ, ಸ್ವತಃ ಖಮೇನಿಯವರಿಂದ ಸ್ಥಾಪಿತಂಥ ಈ ಸೈನ್ಯ ಇವತ್ತು ಬಲಿಷ್ಠವಾದ. ಯಾಕಂದ್ರೆ ನೀವು ಬರ್ರಿ, ಹೆಂಗೆ ಬರ್ತೀವಿ ಕರ್ಗಿಗೆ ನಿಮ್ಮನ್ನು ಮುಗಿಸಿ ಕಳಿಸೋದು ಕೂತ್ಬಿಟ್ಟಿದ್ದಾರೆ. ಕರ್ಗ್ ದ್ವೀಪಕ್ಕಾಗಲಿ ಹೊರ್ಮಸ್ ಜಲಸಂಧಿಗಾಗಲಿ ನೀವು ಬಂದು ನಮ್ಮನ್ನು ಉಳಿಸೋದಿಲ್ಲ ಅನ್ನುವಂಥ, ಯಾಕಂದರೆ ಶಸ್ತ್ರಾಸ್ತ್ರ ನಾನಾ ರೀತಿ ಇವತ್ತು ಬಂದು ಅವರಲ್ಲಿ ಸಂಗ್ರಹ ಮಾಡ್ಕೊಂಡಿದ್ದಾರೆ. ಈಗ ಅಮೇರಿಕಾಗ ಇತ್ತ ದರಿ ಅತ್ತ ಪೊಲಿ ಏನು ಮಾಡೋದು, ಹಿಂದೆ ಸರಿತೀನಂದ್ರೆ ಇಷ್ಟು ವ್ಯಾಪಾರ ಲಾಸ್ ಮಾಡ್ಕೋಬೇಕು. ಮುಂದೆ ಹೋಗ್ತೀರಪ್ಪ ಅಂತಂದ್ರೆ ಗೆಲ್ಬೋದು, ಸೋಲ್ಬೋದು, ಗೆಲ್ಲು ಗ್ಯಾರಂಟಿ ಇಲ್ಲ. ಇಲ್ಲಿವರೆಗೆ ಒಂದು ವಾರದಲ್ಲಿ ಯುದ್ಧ ಮುಗಿದು ಹೋಗ್ತದೆ ತಿಳ್ಕೊಂಡಿದ್ರು, ಒಂದು ತಿಂಗಳಾಗಿ ಹೋಗ್ತಾ ಇದೆ, ಮುಗಿಯು ಲಕ್ಷಣ ಕಾಣ್ತಾ ಇಲ್ಲ. ಇನ್ನೂ ಗಟ್ಟಿ ಆಗ್ತಾಯಿದೆ, ಇರಾನ್ ಇನ್ನೂ ಗಟ್ಟಿ ಆಗ್ತದೆ, ಇನ್ನೂ ಬೇರೆ ಬೇರೆ ಹೊಸ ಹೊಸ ವೆಪನ್ಸ್ಗಳನ್ನು ಉಪಯೋಗ ಮಾಡ್ತಾಯಿದೆ. ಜೊತೆಗೆ ಈ ಕೊಲ್ಲಿ ರಾಷ್ಟ್ರಗಳಿಂದ ಅಮೇರಿಕ ಅಸ್ತಿತ್ವವನ್ನು ಕಿತ್ತಾಕುವಂಥದ್ದು, ಇಸ್ರೇಲದ ಅಸ್ತಿತ್ವವನ್ನು ಕಿತ್ತಾಕುವಂಥ ಪ್ರಯತ್ನ ಮಾಡಲಿಕ್ಕತ್ತದ. ಇದರ ಅರ್ಥ ಏನಪ್ಪ ಅಂದ್ರೆ ನಮ್ಮ ಏನಪ್ಪ ಅಂದ್ರೆ ವ್ಯಾಪಾರಕ್ಕೆ ಕತ್ರಿ ಪ್ರಯೋಗ ಮಾಡಲಿಕ್ಕೆ ಹೊರಟದ ಅಂತೇಳಿ. ಹೀಗಾಗಿ ಜೋರ್ದಾರಾದಂಥ ಚಿಕ್ಕಾಟಿಗೆ ನಡೆದು ಅದಕ್ಕೆ ಇವತ್ತು ವಾರ್ನಿಂಗ್ ಕೊಡ್ಲಿಕ್ಕೆ ಒಪ್ಪಂತ ನೀವು ಒಪ್ಪಬೇಕು.